ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವು ಜೀವಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಜೀವನ ಕ್ರಿಯೆಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಒಂದು ನಮಗೆ ದ್ಯುತಿ ಸಂಶ್ಲೇಷಣೆ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ದ್ಯುತಿ ಸಂಶ್ಲೇಷಣೆ ಎಂದರೇನು, ಅದೇ ರೀತಿ ದ್ಯುತಿ ಸಂಶ್ಲೇಷಣೆಯ ಪ್ರಮುಖ ಹಂತಗಳ ಬಗ್ಗೆ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಅದೇ ರೀತಿ ದ್ಯುತಿ ಸಂಶ್ಲೇಷಣೆಯ ಮೂಲಭೂತ ಅಗತ್ಯಗಳು ಆ್ಯಂಡ್ ದ್ಯುತಿ ಸಂಶ್ಲೇಷಣೆಯಲ್ಲಿ ಬರುವಂತಹ ಎರಡು ಪ್ರಮುಖ ವಿಧಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಅದೇ ರೀತಿ ದ್ಯುತಿ ಸಂಶ್ಲೇಷಣೆ ಟಾಪಿಕ್ಗೆ ಸಂಬಂಧಪಟ್ಟಂತಹ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿದಂತಹ ಎಲ್ಲ ಪ್ರಶ್ನೆ ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಇದು ಬಂದು ಕ್ಲಾಸ್ ನಂಬರ್ 2 ಸ್ನೇಹಿತರೆ. ಕ್ಲಾಸ್ ನಂಬರ್ 1ರಲ್ಲಿ ನಾನು ನಿಮಗೆ ಜೀವನ ಕ್ರಿಯೆಗಳಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವು ದ್ಯುತಿ ಸಂಶ್ಲೇಷಣೆಯ ಬಗ್ಗೆ ನಾವು ಕಂಪ್ಲೀಟಾಗಿ ಡೀಟೇಲಾಗಿ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ರೈಟ್. ಹಾಗಾದರೆ ಲೆಟ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ದ್ಯುತಿ ಸಂಶ್ಲೇಷಣೆ ಈ ಒಂದು ಟಾಪಿಕ್ಗೆ ಹೋಗುವ ಮೊದಲು ನಾವು ಸ್ವಪೋಷಣೆ ಅಥವಾ ಸಸ್ಯ ಸಂಪೂರ್ಣ ಪೋಷಣೆ ಅಂತೇಳಿ ನಾವು ತಿಳಿದುಕೊಳ್ಳಬೇಕು. ಸ್ವಪೋಷಣೆ ಅಥವಾ ಸಸ್ಯ ಸಂಪೂರ್ಣ ಪೋಷಣೆ ಅಂದರೆ ನಾವು ನಿಮಗೆ ಇಲ್ಲಿ ಒಂದು ಟಾಪಿಕ್ ನಾವು ಕ್ಲಿಯರಿಟಿ ಮಾಡ್ಕೊಳ್ಳೋಣ. ರೈಟ್. ನೋಡಿ ಸ್ನೇಹಿತರೆ, ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಒಂದು ವಿಧಾನವನ್ನು ನಾವು ಸ್ವಪೋಷಣೆ ಅಥವಾ ಸಸ್ಯ ಸಂಪೂರ್ಣ ಪೋಷಣೆ ಅಂತೇಳಿ ಕರೀತೀವಿ. ಈ ವಿಧದ ಪೋಷಣೆಯಲ್ಲಿ ಜೀವಿಗಳು ದ್ಯುತಿ ಸಂಶ್ಲೇಷಣೆಯನ್ನು ಕೈಗೊಳ್ಳುತ್ತವೆ. ರೈಟ್. ನೋಡಿ ಸ್ನೇಹಿತರೆ, ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಒಂದು ವಿಧಾನದಲ್ಲಿ ಈ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಕೈಗೊಳ್ಳುತ್ತವೆ. ಅದಕ್ಕೆ ನಾವು ಈ ಒಂದು ದ್ಯುತಿ ಸಂಶ್ಲೇಷಣೆ ಎಂದರೇನು ನಾವು ಕಂಪ್ಲೀಟಾಗಿ ಡೀಟೇಲಾಗಿ ನಾವು ತಿಳಿಸ್ಕೊಂಡು ಹೋಗೋಣ. ರೈಟ್. ಹಾಗಾದರೆ ದ್ಯುತಿ ಸಂಶ್ಲೇಷಣೆ ಅಂದರೆ ನಿಮಗಿಲ್ಲಿ ನಾವು ಯಾಕೆ ಕಲಿಯಬೇಕಂತೇಳಿ ಗೊತ್ತೈತಲ್ಲ, ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಒಂದು ವಿಧಾನದಲ್ಲಿ ಜೀವಿಗಳು ಈ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಕೈಗೊಳ್ಳುತ್ತೆ. ಹಾಗಾದರೆ ದ್ಯುತಿ ಸಂಶ್ಲೇಷಣೆ ನೋಡಿ ಸ್ನೇಹಿತರೆ, ದ್ಯುತಿ ಸಂಶ್ಲೇಷಣೆಯು ಎರಡು ಪದಗಳಿಂದ ಕೂಡಿದೆ. ದ್ಯುತಿ ಎಂದರೆ ಬೆಳಕು, ಅದೇ ರೀತಿ ಸಂಶ್ಲೇಷಣೆ ಎಂದರೆ ಒಟ್ಟುಗೂಡಿಸುವುದು ಅಥವಾ ಒಂದುಗೂಡಿಸುವುದು ಅಂತೇಳಿ ನಾವು ಕರೆಯುತ್ತೇವೆ. ಬೆಳಕನ್ನು ಒಂದುಗೂಡಿಸುವುದು ಇದರ ಒಂದು ಮೀನಿಂಗ್ ಆಗುತ್ತೆ. ದ್ಯುತಿ ಎಂದರೆ ಬೆಳಕು ಸಂಶ್ಲೇಷಣೆ ಅಂತೇಳಿ ಕರೆಯುತ್ತೇವೆ. ರೈಟ್. ಹಾಗಾದರೆ ನೋಡಿ ಸ್ನೇಹಿತರೆ, ಹಸಿರು ಸಸ್ಯಗಳು ಪತ್ರ ಹರಿಯುತ್ತಿರುವ ಜೀವಕೋಶಗಳಲ್ಲಿ ಸೌರಶಕ್ತಿಯ ಸಹಾಯದಿಂದ ನೀರು, ಲವಣಗಳು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಸಂಶ್ಲೇಷಿಸಿ ಗ್ಲೂಕೋಸ್ನಂಥ ಸರಳ ಕಾರ್ಬೋಹೈಡ್ರೇಟ್ಗಳನ್ನು ತಯಾರಿಸುವಂತಹ ಒಂದು ಪ್ರಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಅಥವಾ ವರ್ಣ ಸಂಯೋಜನೆ ಅಂತೇಳಿ ಕರೆಯುತ್ತೇವೆ. ನೋಡಿ ಸ್ನೇಹಿತರೆ, ಈ ಹಸಿರು ಸಸ್ಯಗಳು ಏನಿದೆಯಲ್ಲ, ಹಸಿರು ಸಸ್ಯಗಳು ಪತ್ರ ಹರಿತಿರುವಂತಹ ಜೀವಕೋಶಗಳಲ್ಲಿ ಸೌರಶಕ್ತಿಯ ಸಹಾಯದಿಂದ ಯಾವುದರ ಸಹಾಯದಿಂದ ಸೌರಶಕ್ತಿಯ ಸಹಾಯದಿಂದ ಈ ನೀರು, ಲವಣಗಳು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಸಂಶ್ಲೇಷಿಸಿ ಗ್ಲೂಕೋಸ್ನಂಥ ಸರಳ ಕಾರ್ಬೋಹೈಡ್ರೇಟ್ಗಳನ್ನು ತಯಾರಿಸುವಂತಹ ಒಂದು ಪ್ರಕ್ರಿಯೆ. ನಮಗಿಲ್ಲಿ ಗೊತ್ತಿರಲೇಬೇಕು. ಯಾರು ಹಸಿರು ಸಸ್ಯಗಳು ಯಾವುದರ ಸಹಾಯದಿಂದ ಸೌರಶಕ್ತಿಯ ಸಹಾಯದಿಂದ ಇಲ್ಲಿ ಬರುವಂತಹ ಲವಣಗಳು, ನೀರು, ಲವಣಗಳು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಸಂಶ್ಲೇಷಿಸಿ ಗ್ಲೂಕೋಸ್ನಂತಹ ಒಂದು ಸರಳ ಕಾರ್ಬೋಹೈಡ್ರೇಟನ್ನು ತಯಾರಿಸುವಂಥ ಒಂದು ಪ್ರಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಅಥವಾ ವರ್ಣ ಸಂಯೋಜನೆ ಅಂತೇಳಿ ಕರೆಯುತ್ತೇವೆ. ಅದೇ ರೀತಿ ದ್ಯುತಿ ಸಂಶ್ಲೇಷಣೆಯ ಒಂದು ಪ್ರಮುಖ ಹಂತಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ನಾವು ದ್ಯುತಿ ಸಂಶ್ಲೇಷಣೆಯಲ್ಲಿ 3 ಹಂತಗಳನ್ನು ನೋಡುತ್ತೀವಿ. ಮೊದಲನೇದು ಕ್ಲೋರೋಫಿಲ್ನಿಂದ ಸೌರಶಕ್ತಿಯ ಹೀರುವಿಕೆ. ಇದು ಮೊದಲನೇ ಹಂತವಾಗುತ್ತೆ. ಕ್ಲೋರೋಫಿಲ್ನಿಂದ ಸೌರಶಕ್ತಿಯ ಹೀರುವಿಕೆ ಇದು ಮೊದಲನೇ ಹಂತ. ಅದೇ ರೀತಿ ಎರಡನೇ ಹಂತ ಬಂದು ನಾವು ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವುದು ಮತ್ತು ರಾಸಾಯನಿಕ ಶಕ್ತಿಯನ್ನು ಬಳಸಿಕೊಂಡು ನೀರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸುವುದು ಎರಡನೇ ಹಂತವಾಗುತ್ತೆ. ನೋಡಿ ಸ್ನೇಹಿತರೆ, ಮೊದಲನೇ ಹಂತ ಕ್ಲೋರೋಫಿಲ್ನಿಂದ ಸೌರಶಕ್ತಿಯನ್ನು ಹೀರುವಿಕೆ, ಎರಡನೆಯದು ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವುದು ಮತ್ತು ರಾಸಾಯನಿಕ ಶಕ್ತಿಯನ್ನು ಬಳಸಿಕೊಂಡು ನೀರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸುವುದು. ಅದೇ ರೀತಿ ಮೂರನೇ ಹಂತ ಕಾರ್ಬನ್ ಡೈಆಕ್ಸೈಡನ್ನು ಕಾರ್ಬೋಹೈಡ್ರೇಟ್ ಮತ್ತು ಸಾವಯವ ಆಹಾರದ ಇತರ ಘಟಕಗಳಾಗಿ ಪರಿವರ್ತಿಸುವುದು. ಇದು ಮೂರನೆಯ ಹಂತವಾಗುತ್ತೆ. ರೈಟ್. ಮೊದಲನೇ ಹಂತ, ಎರಡನೇ ಹಂತ ಮತ್ತು ಮೂರನೇ ಹಂತ ನಮಗೆ ಪ್ರಮುಖವಾಗಿರುವಂತಹ ಈ 3 ಹಂತಗಳಲ್ಲಿ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಾವು ನೋಡಬಹುದು. ರೈಟ್. ಅದೇ ರೀತಿ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ದ್ಯುತಿ ಸಂಶ್ಲೇಷಣೆಯ ಮೂಲಭೂತ ಅಗತ್ಯಗಳು. ಹಾಗಾದರೆ ಈ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯಲು ಪ್ರಮುಖವಾಗಿರುವಂತಹ ಮೂಲಭೂತ ಅಗತ್ಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ.
ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯಲು ನಮಗೆ 4 ಮೂಲಭೂತ ಅಂಶಗಳು ಅಗತ್ಯವಿದೆ. ಸೊ ಅವುಗಳೆಂದರೆ ವರ್ಣಕಗಳು, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಬೆಳಕು. ಸೊ ಇವು ನಮಗೆ 4 ಪ್ರಮುಖವಾಗಿರುವಂತಹ ಮೂಲಭೂತ ಅಂಶಗಳು ಸ್ನೇಹಿತರೆ. ಸೊ ಇವುಗಳನ್ನು ನಾವು ದ್ಯುತಿ ಸಂಶ್ಲೇಷಣೆಯ ಕಚ್ಚಾ ವಸ್ತುಗಳು ಅಂತೇಳಿ ಕೂಡ ನಾವು ಕರೆಯುತ್ತೇವೆ. ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ದ್ಯುತಿ ಸಂಶ್ಲೇಷಣೆಯ ಕಚ್ಚಾ ವಸ್ತುಗಳ ಬಗ್ಗೆ ಕೇಳಿದಾಗ ನಾವು ವರ್ಣಕಗಳು, ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಬೆಳಕು ಅಂತೇಳಿ ಹೇಳಬೇಕು. ಅದೇ ರೀತಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುವಂತಹ ಒಂದು ಕ್ರಿಯೆಗೆ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತೇಳಿ ಕೂಡ ಕರೆಯುತ್ತೇವೆ. ರೈಟ್. ಸೊ ಹಾಗಾದರೆ ಈ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಂಬಂಧಪಟ್ಟಂತಹ ಹಳೆಯ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಅಲ್ಲಿ ತಂದಿದ್ದೀನಿ ನೋಡಿ. ಮೊದಲನೇದು, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ವೇಗ ಅಧಿಕವಾಗಿರುವುದು ಯಾವ ಒಂದು ಬೆಳಕಿನಲ್ಲಿ ಅಂತೇಳಿ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಯ ವೇಗವಾಗಿರುವುದು, ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಕೆಂಪು ಮತ್ತು ನೀಲಿ ಬೆಳಕಿನಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಬಹಳಷ್ಟು ವೇಗವಾಗಿ ನಾವು ಕಾಣಬಹುದು. ಅದೇ ರೀತಿ ಸ್ವಪೋಷಕಗಳು, ನೋಡಿ ಸ್ನೇಹಿತರೆ, ಹಸಿರು ಸಸ್ಯಗಳು ನಾವು ಸ್ವಪೋಷಕಗಳು ಅಂತೇಳಿ ಕರಿತೀವಿ. ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಒಂದು ಸಸ್ಯಗಳಿಗೆ ನಾವು ಸ್ವಪೋಷಕಗಳು ಅಂತೇಳಿ ಕರೆಯುತ್ತೇವೆ. ಸೊ ಅದೇ ರೀತಿ ದ್ಯುತಿ ಸಂಶ್ಲೇಷಣೆಯ ಕ್ರಿಯೆಗೆ ಅವಶ್ಯವಾಗಿರುವಂತಹ ಅನಿಲ ಯಾವುದು ಅಂತೇಳಿ ಕೇಳಿದ್ದಾರೆ. ಮೂರನೇದು, ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅವಶ್ಯಕವಾಗಿರುವಂತಹ ಅನಿಲ ಬಂದು CO2 ನಮಗೆ ಇದು ಪ್ರಮುಖವಾಗಿರುವಂತಹ ಅನಿಲ. ಅದೇ ರೀತಿ ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಅನಿಲ ಯಾವುದು ಅಂತೇಳಿ ಕೇಳಿದ್ದಾರೆ. ನಮಗೆ O2 ಆಕ್ಸಿಜನ್ ನಮಗೆ ಬಿಡುಗಡೆಯಾಗುತ್ತೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಅನಿಲ O2, ಇದು ಸರಿಯಾದಂತಹ ಉತ್ತರ. ಸೊ ಅದೇ ರೀತಿ 5ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಪ್ರಮುಖವಾಗಿರುವುದು ಸೂರ್ಯನ ಬೆಳಕು ನಮಗೆ ಪ್ರಮುಖವಾಗಿ ಈ ಒಂದು ಕ್ರಿಯೆಯಲ್ಲಿ ಬೇಕೇ ಬೇಕು. ಸೊ ಅದೇ ರೀತಿ 6ನೇದು, ಸಸ್ಯಗಳು ಬೆಳಗಿನ ವೇಳೆಯಲ್ಲಿ ದ್ಯುತಿ ಸಂಶ್ಲೇಷಣೆಯನ್ನು ಮಾಡುತ್ತವೆ. ಅದೇ ರೀತಿ ರಾತ್ರಿಯಲ್ಲಿ ಉಸಿರಾಟ ಕ್ರಿಯೆ ನಡೆಸುತ್ತವೆ. ರೈಟ್. ಸೊ ನೈಟ್ ಟೈಮಲ್ಲಿ ಅವು ಉಸಿರಾಟ ಕ್ರಿಯೆ ನಡೆಸಿದರೆ ಬೆಳಕಿನಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡುತ್ತೆ. ಅದೇ ರೀತಿ ಸಸ್ಯಗಳು ಹಸಿರಾಗಿರಲು ಕಾರಣ ಪತ್ರ ಹರಿತು. ಆ್ಯಂಡ್ ಇದಕ್ಕಿರುವಂತಹ ಲೋಹ ಯಾವುದು ಅಂತ ಹೇಳಿದರೆ Mg, ಇದರಲ್ಲಿರುವಂತಹ ಲೋಹ. ಸೊ ನೋಡಿ ಸ್ನೇಹಿತರೆ, ಅದೇ ರೀತಿ 9ನೇ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ನಾವು 2 ವಿಧಗಳನ್ನು ನೋಡ್ತೀವಿ. ಒಂದನೇದು ಬೆಳಕಿನ ಕ್ರಿಯೆ. ಸೊ ಮೊದಲನೇ ಬೆಳಕಿನ ಕ್ರಿಯೆ ಬಂದು ಇದು ಸೂರ್ಯನ ಬೆಳಕಿನ ಸಹಾಯದಿಂದ ಆಗುವಂತಹ ಒಂದು ಕ್ರಿಯೆ. ಅದೇ ರೀತಿ ಇದು ಕ್ಲೋರೋಪ್ಲಾಸ್ಟರ್ನ ಗಾತ್ರದಲ್ಲಿ ನಡೆಯುತ್ತೆ. ಸೊ ಮೊದಲನೇದು ಬೆಳಕಿನ ಕ್ರಿಯೆ ಅಂತೇಳಿ ಕರೆಯುತ್ತೀವಿ. ಸೂರ್ಯನ ಸಹಾಯದಿಂದ ಕ್ಲೋರೋಪ್ಲಾಸ್ಟರ್ನ ಗಾತ್ರದಲ್ಲಿ ನಡೆಯುತ್ತೆ. ಅದೇ ರೀತಿ 2ನೇದು ಇರುಳು ಕ್ರಿಯೆ. ಇದು ಸೂರ್ಯನ ಬೆಳಕಿನ ಸಹಾಯವಿಲ್ಲದೆ ನಡೆಯುವಂತಹ ಒಂದು ಕ್ರಿಯೆ. ಸೊ ಇದು ಬಂದು ಕ್ಲೋರೋಪ್ಲಾಸ್ಟರ್ನ ಸ್ಟೋಮದಲ್ಲಿ ಜರುಗುತ್ತೆ. ರೈಟ್. ಸೊ ಹಾಗಾದರೆ ಕ್ಲೋರೋಪ್ಲಾಸ್ಟರ್ ಮತ್ತು ಕ್ಲೋರೋಪ್ಲಾಸ್ಟರ್ನ ಸ್ಟೋಮದಲ್ಲಿ, ಇದು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 2 ವಿಧಗಳು. ರೈಟ್. ಸೊ ಅದೇ ರೀತಿ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ಸ್ನೇಹಿತರೆ. ಸೊ ನಮಗೆ ಇಲ್ಲಿ ಕೇಳಿದಾಗ ಬೆಳಕಿನ ಕ್ರಿಯೆ, ಇರುಳು ಕ್ರಿಯೆ ಅಂತ ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿ 10ನೇದು, ಸೊ ಈ ಒಂದು ಇರುಳು ಕ್ರಿಯೆಯನ್ನು ನಾವು ಕೆಲ್ವಿನ್ ಚಕ್ರ ಅಂತೇಳಿ ಕೂಡ ಕರೆಯುತ್ತೇವೆ. ಸೊ ರೈಟ್. ಸೊ ಈ ಒಂದು ಇರುಳು ಕ್ರಿಯೆಯನ್ನು ನಾವು ಕೆಲ್ವಿನ್ ಚಕ್ರ ಅಂತೇಳಿ ಕೂಡ ಕರೆಯುತ್ತೀವಿ. ಸೊ ಇಲ್ಲಿ ದ್ಯುತಿ ಸಂಶ್ಲೇಷಣೆ ಬಿಡುವಂತಹ ಉತ್ಪನ್ನಗಳು ಪಿಷ್ಟ, ಆಕ್ಸಿಜನ್ ಮತ್ತು ನೀರು. ಸೊ ಈ 3 ಉತ್ಪನ್ನಗಳು ಬಿಡುಗಡೆಯಾಗುತ್ತೆ. ಸೊ ಅದೇ ರೀತಿ ಇನ್ನು ಕೆಲವೊಂದಿಷ್ಟು ಒಂದು ಬೇಸಿಕ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಸಸ್ಯಗಳಿಂದ ಹೀರಿಕೆಯಾದ ನೀರಿನಲ್ಲಿ 99% ಬಾಷ್ಪ ವಿಸರ್ಜನೆಯ ಮೂಲಕ ನಷ್ಟವಾಗುತ್ತೆ. ರೈಟ್. ಸೊ 99% ಬಾಷ್ಪ ವಿಸರ್ಜನೆಯ ಮೂಲಕ ನಷ್ಟವಾಗುತ್ತೆ. ಅದೇ ರೀತಿ ಕೇವಲ ಸ್ವಲ್ಪ ಪ್ರಮಾಣದ ನೀರನ್ನು ಮಾತ್ರ ಹೈಡ್ರೋಜನ್ ಅಯಾನ್ ಪಡೆಯಲು ಬಳಕೆಯಾಗುತ್ತದೆ ಅಂತೇಳಿ ಕೇಳಿದ್ದಾರೆ. ಅದೇ ರೀತಿ ಸೌರಶಕ್ತಿಯ ಸಹಾಯದಿಂದ ಸೊ ಈ ನೀರು ಏನಿದೆಯಲ್ಲ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಆಗಿ ವಿಭಜಿಸುತ್ತದೆ. ನೋಡಿ ಸ್ನೇಹಿತರೆ, ನೀರು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಆಗಿ ವಿಭಜಿಸುತ್ತದೆ. ಈ ಒಂದು ಪ್ರಕ್ರಿಯೆಯನ್ನು ನಾವು ನೀರಿನ ದ್ಯುತಿ ವಿಭಜನೆ ಅಂತೇಳಿ ಕರೆಯುತ್ತೇವೆ. ಸೊ ಈ ಹಂತದಲ್ಲಿ ನಮಗೆ ಆಕ್ಸಿಜನ್ ಬಿಡುಗಡೆಯಾಗುತ್ತೆ. ರೈಟ್. ನೋಡಿ ಸ್ನೇಹಿತರೆ, ಸೌರಶಕ್ತಿಯ ಸಹಾಯದಿಂದ ನೀರು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಆಗಿ ವಿಭಜಿಸಲಾಗುತ್ತೆ. ಸೊ ಈ ಒಂದು ಪ್ರಕ್ರಿಯೆ ನಾವು ನೀರಿನ ದ್ಯುತಿ ವಿಭಜನೆ ಅಂತೇಳಿ ಕರೆಯುತ್ತೇವೆ. ಸೊ ಅದೇ ರೀತಿ ನೆಕ್ಸ್ಟ್ ಟಾಪಿಕ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಸೊ ಇದನ್ನು ಕೂಡ ನಾನು ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಸಿದ್ರೆ ಎಷ್ಟು ಓದಿದ್ರೆ ಸಾಕು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇಲ್ಲಿಗೆ ಈ ಒಂದು ಟಾಪಿಕ್ ಇಲ್ಲಿಗೆ ಕವರ್ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಜೊತೆ ಬರ್ತೀನಿ. ಸೊ ಈ ವಿಡಿಯೋ ಐ ಥಿಂಕ್ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಾಮೆಂಟ್ ಮೂಲಕ ತಿಳಿಸಿ. ರೈಟ್. ಸೊ ಅದೇ ರೀತಿ ನಮಗೆ ಲಾಸ್ಟ್ ಒಂದು ಪಾಯಿಂಟ್ ನೋಡಿ ಸ್ನೇಹಿತರೆ, ಬೆಳಕು 2 ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಒಂದು ದ್ಯುತಿ ಸಂಶ್ಲೇಷಣೆ ಮತ್ತು ಎಲೆಕ್ಟ್ರಾನ್ಗಳನ್ನು ಉತ್ತೇಜಿಸಲು ನಮಗೆ ಕ್ಲೋರೋಫಿಲನ್ನು ಉತ್ತೇಜಿಸುತ್ತದೆ ಅಂತೇಳಿ ನಾವು ಹೇಳಬಹುದು. ರೈಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನು ಡೀಟೇಲಾಗಿ ನಿಮಗೆ ಬೇರೆ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.